ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅನುಶ್ರೀ. ನಾನು ಇವತ್ತಿನ ದಿನ 1 ಕಪ್ ಅವಲಕ್ಕಿ ಒಳಗೆ ಚೂಡಾನ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡಕತ್ತೀನಿ. ಯಾರೆಲ್ಲ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹಂಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ. ಬನ್ನಿರಿ ಇವತ್ತಿನ ದಿನ ನಾವು ಸ್ಟಾರ್ಟ್ ಮಾಡೋಣಂತ. 1 ಕಪ್ ಅವಲಕ್ಕಿ ಒಳಗೆ ಚೂಡಾ ಮಾಡೋಣಂತ. 1 ಕಪ್ ಅವಲಕ್ಕಿ ಇಲ್ಲಿ ಮನೆ ಮಂದಿ ಎಲ್ಲನೂ ತಿಂತಾರೆ ನೋಡ್ರಿ ಸಾಯಂಕಾಲ ಹೊತ್ತಿಗೆ ಸ್ನ್ಯಾಕ್ಸ್. ಹಂಗೆ ನಾನಿಲ್ಲಿ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಎಣ್ಣೆನ ಕಾಯಕ್ಕಿಟ್ಟಿದ್ದೀನಿ. ಒಂದೂವರೆ ಕಪ್ನಷ್ಟು ಎಣ್ಣೆ ಹಾಕ್ಕೊಂಡ್ಬಿಟ್ಟು ಈ ಎಣ್ಣೆ ಸ್ವಲ್ಪ ಚಂತಗೆ ಬಿಸಿ ಆಯ್ತಂತಂದ್ರೆ ಈ ರೀತಿ ಜಾಳ್ಗಿ ಒಳಗೆ ನಾನು ಅವಲಕ್ಕಿ ಹಾಕ್ಕೊಂಡ್ಬಿಟ್ಟು ಈ ರೀತಿ ಹಿಂಗೆ ಕರೆದಿಟ್ಕೊಳ್ಳಾಕತ್ತೀನಿ ನೋಡ್ರಿ. ನಿಮ್ಗೇನಾದರೂ ಈ ರೀತಿ ನಿಮ್ಗೆ ಸಾನ್ಗಿ ಇಲ್ಲಪ್ಪ ಅಂತಂದ್ರೆ ನೀವು ಈ ಎಣ್ಣೆಯಲ್ಲಿ ಡೈರೆಕ್ಟಾಗಿ ಹಾಕಿಬಿಟ್ಟು ಹಿಂಗೆ ಕರ್ಕೊಳ್ಬೋದು. ಅದು ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ನಾನು ಇಲ್ಲಿ ಸ್ವಲ್ಪ ಎಣ್ಣೆ ಜಾಸ್ತಿ ಹೀರ್ಕೊಳ್ಳೋಂಗಿಲ್ಲ ನೋಡ್ರಿ. ಸೊ ಹಾಗಾಗಿ ನಾನು ಈ ಜಾಳ್ರಿ ಒಳಗೆ ಹಾಕ್ಕೊಂಡು ಕರ್ಕೊಳಕತ್ತೀನಿ ಈ ಸಾನ್ಗಿ ಒಳಗೆ. ಇದನ್ನು ನಾನು ತಗೊಂಡು ಒಂದು ಜಾಲ್ರಿ ಒಳಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಸಾನ್ಗಿ ಒಳಗೆ, ಅಂದರೆ ಎಣ್ಣೆ ಬಸಿಲಿ ಅಂತಂದು. ಆದರೂ ಸ್ವಲ್ಪನೂ ಎಣ್ಣೆ ಹಿಡ್ದಿಲ್ಲ ನೋಡ್ರಿ. ನಾವು ಏನೇ ಎಣ್ಣೆಯಲ್ಲಿ ಕರಿಯುವಾಗ ಸ್ವಲ್ಪ ಎಣ್ಣೆನ ಸ್ವಲ್ಪ ಚೆನ್ನಾಗಿ ನಾವು ಕಾಯಿಸ್ಕೊಂಡ್ಬಿಟ್ವಿ ಅಂತಂದ್ರೆ ಜಾಸ್ತಿ ಎಣ್ಣೆ ಹೀರ್ಕೊಳ್ಳೋಂಗಿಲ್ಲ ನೋಡ್ರಿ ನಾವು ಮಾಡಿದಂಥ ಅಡುಗೆಗೆ. ಇವಾಗ ನೋಡ್ರಿ ಇದು ಅವಲಕ್ಕಿ ಅಷ್ಟೂ ಕರೆದಿಟ್ಕೊಂಡಿದ್ದೀನಿ ನಾನು. ಹಂಗೆ ನಾನಿಲ್ಲಿ 1 ಕಪ್ನಷ್ಟು ಶೇಂಗಾನ ತೊಗೊಂಡಿದ್ದೀನಿ. ಈ ಶೇಂಗಾನು ಕೂಡ ನಾನು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾನು ಈ ರೀತಿ ಹುರಿದಿಟ್ಕೊಳ್ಳಾಕತ್ತೀನಿ. ಹಂಗೆ 1 ಕಪ್ನಷ್ಟು ಗೋಡಂಬಿ ಹಾಕ್ಕೊಂಡಿದ್ದೀನಿ. ಆ ಗೋಡಂಬಿನೂ ಕೂಡ ಕಲರ್ ಚೇಂಜ್ ಆಗೋವರೆಗೂ ನಾವು ಹುರಿದಿಟ್ಕೊಳ್ಳೋಣಂತ. ನೋಡಿದ್ರಲ್ಲ, ಈ ಕಡಿಮೆ ಎಣ್ಣೆಯಲ್ಲಿ ನಾವು ಇದನ್ನು ಮಾಡ್ಕೋಬೋದು. ಜಾಸ್ತಿ ಎಣ್ಣೆ ಏನು ಹೀರ್ಕೊಳ್ಳೋಂಗಿಲ್ಲ ನೋಡ್ರಿ. ಸೊ ಹಾಗಾಗಿ ಈ ರೀತಿ ಜಾಲಿ ಒಳಗೆ ಹಾಕ್ಕೊಂಡ್ಬಿಟ್ಟು ನಾನು 1 ಕಪ್ನಷ್ಟು ಪುಟಾಣಿನೂ ಕೂಡ ಅದನ್ನು ಹುರಿದಿಟ್ಕೊಳಕತ್ತೀನಿ. ಹಂಗೆ ನಾನಿಲ್ಲಿ 1 ಕಪ್ನಷ್ಟು ನಾನು ಒಣ ಕೊಬ್ಬರಿ ಪೀಸನ್ನ ತೊಗೊಂಡಿದ್ದೆ. ಒಣ ಕೊಬ್ಬರಿನೂ ಕೂಡ ಕಲರ್ ಚೇಂಜ್ ಆಗೋವರೆಗೂ ಹುರಿದು ಹಾಕ್ಕೊಳ್ಳಾಕತ್ತೀನಿ. ಹಂಗೆ ನಾನಿಲ್ಲಿ ದ್ರಾಕ್ಷಿನೂ ಕೂಡ ಹುರಿದು ಹಾಕ್ಕೊಳ್ಳಾಕತ್ತೀನಿ ನೋಡ್ರಿ. ಈ ರೀತಿ ನಾವು ದ್ರಾಕ್ಷಿ, ಗೋಡಂಬಿ ಮತ್ತು ಕೊಬ್ಬರಿನ ಹಾಕೋದ್ರಿಂದ ಈ ತಿನ್ನೋ ಹೊತ್ನ್ಯಾಗ ಒಂದೊಂದು ಪೀಸ್ ಬರ್ತಿರತ್ತೆ ನೋಡ್ರಿ, ತುಂಬ ಚೆನ್ನಾಗಿ ಅನ್ಸುತ್ತೆ. ಇವಾಗ ದ್ರಾಕ್ಷಿನೂ ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗೋರು ಹುರಿದು ಹಾಕ್ಕೊಳ್ಳಾಕತ್ತೀನಿ. ಹಂಗೆ ನಾನಿಲ್ಲಿ 1 ಕಪ್ನಷ್ಟು ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ಳಾಕತ್ತೀನಿ. ಈ ಕರಿಬೇವು ಸೊಪ್ಪು ಪೂರ್ತಿ ಚಟಪಟ ಅಂದು ಈ ರೀತಿ ಫುಲ್ ಕ್ರಿಸ್ಪಿಯಾಗಿ ಆಗ್ಬೇಕು ನೋಡ್ರಿ. ಇವಾಗ ಅದನ್ನು ತಗೊಂಡ್ಬಿಟ್ಕೊಂಡ್ಬಿಡೋಣಂತ. ಇವಾಗ ನಾನು ಇಲ್ಲಿ ಈ ಕಡೆ ಚೂಡಾನ ಕರೆದಿಟ್ಕೊಂಡಿದ್ದೆ ನೋಡ್ರಿ. ಅವಲಕ್ಕಿನ ಈ ಜಾಲ್ರಿ ಒಳಗೆ ಹಾಕ್ಕೊಂಡು ಇಟ್ಕೊಂಡಿದ್ದೆ. ಆದರೂ ಸ್ವಲ್ಪನೂ ಎಣ್ಣೆ ಬಸ್ತಿಲ್ಲ. ನಾನು ಎಣ್ಣೆ ಬಸಿಲ್ಲ ಅಂತ ಹಾಕ್ಕೊಂಡಿದ್ದೆ, ಎಣ್ಣೆ ಜಾಸ್ತಿ ಹೀರ್ಕೊಂಡಿಲ್ಲ ನೋಡ್ರಿ. ಇವಾಗ ನಾನು ಇದಕ್ಕೆ ಒಂದು 2 ಚಮಚದಷ್ಟು ನಾನು ಖಾರದ ಪುಡಿನ ಹಾಕ್ಕೊಳ್ಳಾಕತ್ತೀನಿ. ಖಾರದ ಪುಡಿ ಹಾಕ್ಕೊಂಡು ಹಿಂಗೆ ನಾವು ಮೇಲೆ ಕೆಳಗೆ ಮಾಡಿಕೊಂಡು ಬಿಡೋಣಂತ ಒಂದು ಡಬರಿ ಒಳಗೆ ಹಾಕ್ಕೊಂಡು. ಹಂಗೆ ನಾನು ಇನ್ನೂ ಸ್ವಲ್ಪ ಖಾರ ಹಾಕ್ಕೊಳ್ಳಾಕತ್ತೀನಿ. ಒಂದು 2-2.5 ಚಮಚದಷ್ಟು ನಾನು ಖಾರನ ಹಾಕ್ಕೊಂಡಿದ್ದೀನಿ ನೋಡ್ರಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಏನಾದರೂ ಇನ್ನು ಕಲರ್ ಸ್ವಲ್ಪ ಚೆನ್ನಾಗಿ ಬೇಕು ಅನ್ನೋರಾಗಿದ್ದರೆ ನೀವು ಈ ರೀತಿ ಒಂದು 2 ಚಮಚದಷ್ಟು ಎಲ್ಲ ಒಂದು ಸ್ಪೂನಷ್ಟು ಎಣ್ಣೆಲೆ ನೀವು ಖಾರದ ಪುಡಿನ ಹಾಕ್ಕೊಂಡು ಬಿಸಿ ಎಣ್ಣೆಲೆ ಹಾಕ್ಕೊಂಡು ಈ ರೀತಿ ನಾವು ಈ ಎಣ್ಣೆ ಒಳಗೆ ಖಾರ ಹಾಕ್ಕೊಂಡ್ವಿ ಅಂತಂದ್ರೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಇದ್ರೊಳಗೆ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಂಗೆ ನಾನಿಲ್ಲಿ 1-2 ಚಮಚದಷ್ಟು ನಾನು ಸಕ್ಕರೆ ಪುಡಿನ ಹಾಕ್ಕೊಳ್ಳಾಕತ್ತೀನಿ. ಈ ಉಪ್ಪು, ಖಾರ, ಸಿಹಿ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಹಾಗಾಗಿ ನಾನು ಸಕ್ಕರೆನ ಹಾಕ್ಕೊಳ್ಳಾಕತ್ತೀನಿ. ಸಕ್ಕರೆ ಬೇಡ ಅನ್ನೋರಾಗಿದ್ದರೆ ನೀವು ಸ್ಕಿಪ್ ಮಾಡ್ಕೋಬೋದು, ಏನೂ ತೊಂದರೆ ಇಲ್ಲ. ಇಲ್ಲಿ ನಾನು ಹುರಿದಿಟ್ಕೊಂಡಿದ್ದೆ ನೋಡ್ರಿ ಡ್ರೈ ಫ್ರೂಟ್ಸನ್ನ, ಅದನ್ನೆಲ್ಲನೂ ಇದರೊಳಗೆ ಹಾಕ್ಕೊಳ್ಳಾಕತ್ತೀನಿ. ಇದ್ರೊಳಗೆ ಹಾಕ್ಕೊಂಡ್ಬಿಟ್ಟು ನಾವು ಸ್ವಲ್ಪ ಕರಿಬೇವು ಸೊಪ್ಪು ಏನು ಹುರಿದಿಟ್ಕೊಂಡಿದ್ದೀವಿ ನೋಡ್ರಿ, ಕರಿಬೇವು ಸೊಪ್ಪನ್ನು ಇದ್ರೊಳಗೆ ಹಾಕ್ಕೊಂಬಿಡೋಣಂತ. ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣಂತ. ನೋಡ್ರಿ ಇವಾಗ ಚೂಡಾ ರೆಡಿ ಆಗೈತಿ ಮಸ್ತಂಗೆ ನೋಡ್ರಿ. ಒಂದೊಂದು ಪೀಸ್ ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಎಲ್ಲನೂ ಸಿಗುತ್ತೆ. ಹಾಗೆ ನಾನಿಲ್ಲಿ ಶೇಂಗಾನು ಹಾಕಿದ್ದೀನಲ್ಲ, ಎಲ್ಲನೂ ಸಿಗುತ್ತೆ. ನೀವು ಬಾದಾಮಿನೂ ಕೂಡ ಹಾಕೋಬೋದು, ಅದು ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ಇವಾಗ ಚೂಡಾ ರೆಡಿ ಆಗೈತಿ ಮತ್ತು ಸಾಯಂಕಾಲ ಆಗೈತಿ, ಮಳೆ ಕೂಡ ಹೊರಗಡೆ ಬರಾಕತ್ತೈತಿ. ಸೊ ಮತ್ತೆ ಯಾಕೆ ತಡ ಮಾಡೋಣ, ನಾನಿಲ್ಲಿ ಒಂದು 2 ಕಪ್ ಅಷ್ಟು ಟೀ ಮಾಡಿ ಹೆಂಗೆ ಮಾಡೋದಂತ ತೋರಿಸ್ಕೊಡ್ತೀನಂತ. ಶುಂಠಿ ಹಾಕಿ ನಾವು ಚಹಾ ಮಾಡೋಣಂತ್ರಿ, ಬೆಲ್ಲದ ಚಾನ. ಇವಾಗ ನೋಡ್ರಿ ಒಂದು 2 ಕಪ್ನಷ್ಟು ನಾನು ಹಾಲನ್ನ ಹಾಕ್ಕೊಂಡಿದ್ದೀನಿ. ಈ ಹಾಲು ಒಳಗೆ ನಾನು ಸ್ವಲ್ಪ ಮಾಡಿಕೊಳ್ಳತ್ತೀನಿ ನೋಡ್ರಿ. ಒಂದು ಅರ್ಧ ಪೀಸ್ನಷ್ಟು ನಾನು ಶುಂಠಿನ ಜಜ್ಜಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 2 ಚಮಚದಷ್ಟು ಟೀ ಪುಡಿ ಹಾಕ್ಕೊಳ್ಳಾಕತ್ತೀನಿ. ನೀವು ಯಾವ ಟೀ ಪುಡಿ ಯೂಸ್ ಮಾಡ್ಕೋತೀರಿ ನೋಡ್ರಿ, ಚಹಾ ಪುಡಿನ ಅದನ್ನು ಹಾಕೋರಿ. ಹಂಗೆ ನಾನಿಲ್ಲಿ ಒಂದು 2 ಏಲಕ್ಕಿನ ಕುಟ್ಟಿ ಹಾಕ್ಕೊಳ್ಳಾಕತ್ತೀನಿ. ಸ್ವಲ್ಪ ಅದನ್ನು ಸಿಪ್ಪಿನ ಜಜ್ಜಿಬಿಟ್ಟು ಇವಾಗ ಒಂದು 2 ಕುದಿಬೇಕಿದ್ದು. ಸ್ವಲ್ಪ ಹಿಂಗೆ ಕುದಿಯುತ್ತಂದ್ರೆ ಆಮೇಲೆ ನೀವು ಬೆಲ್ಲನ ಹಾಕ್ಕೊಡ್ರಿ. ಯಾಕಂದ್ರೆ ಹಸಿ ಹಾಲು ಒಳಗೆ ನಾವು ಬೆಲ್ಲ ಹಾಕ್ಕೊಂಡ್ಬಿಟ್ವಿ ಅಂತಂದ್ರೆ ಹಾಲು ಒಡಿಯುತ್ತೆ. ಸೊ ಹಾಗಾಗಿ ಒಂದು ಕುದಿತಂದ್ರೆ ಆವಾಗ ನೀವು ಬೆಲ್ಲನ ಹಾಕ್ಕೊಳ್ರಿ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣಂತ. ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು 2-3 ಕುದಿಯೊಳಗೂ ನಾವು ಕುದಿಸ್ಕೋಬೇಕಾಗತ್ತೆ. ಈ ಟೀ ಪುಡಿದ ಹಸಿ ವಾಸನೆ ಎಲ್ಲ ಹೋಗ್ಬೇಕು ನೋಡ್ರಿ. ಟೀದ ಹಸಿ ವಾಸನೆ ಹೋಯ್ತಂತಂದ್ರೆ ಟೀ ತುಂಬ ಚೆನ್ನಾಗಿ ಬರುತ್ತೆ. ಹಂಗೆ
ತುಂಬ ಚೆನ್ನಾಗಿ ಹಿಂಗೆ ಬರುತ್ತೆ ನೋಡಿರಿ. ಇವಾಗ ನಾನು ಸ್ವಲ್ಪ ಲೈಟಾಗಿ ನಾನು ಬೆಲ್ಲ ಹಾಕಿ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ಸ್ವಲ್ಪ ಲೈಟಾಗಿ ಟೀ ಒಳಗೆ ಲೈಟಾಗಿ ಸ್ವೀಟ್ ಬರಲಿ. ಜಾಸ್ತಿ ಸ್ವೀಟ್ ಚಹಾ ಮಾಡ್ಕೊಂಡ್ಬಿಟ್ರೆ ಏನಾಗತ್ತಂದ್ರೆ ಬಾಯಿ ಕಟ್ಟತ್ತೆ ನೋಡಿರಿ. ಸೊ ಹಾಗಾಗಿ ನಾನಿಲ್ಲಿ ಒಂದು ಕಪ್ ಒಳಗೆ ಚಹಾ ರೆಡಿ ಆಗೈತಿ, ಸೋಸ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಈ ಕಡೆ ಚೂಡಾನು ರೆಡಿ ಆಗೈತಿ, ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಬಿಡೋಣಂತ. ಇವಾಗ ಈ ಕಡೆ ಟೀ ಮತ್ತು ಈಗ ಚೂಡ ರೆಡಿ ಆಗೈತಿ. ಸಂಜೆ ಹೊತ್ತಿಗೆ ಸ್ನ್ಯಾಕ್ಸು ಮಸ್ತ್ ಅನ್ಸತ್ತೆ ನೋಡಿರಿ. ಮನೆ ಮಂದಿ ಎಲ್ಲನೂ ಕುಂತು ತಿನ್ಬೋದು. ಒಂದೇ ಒಂದು ಕಪ್ ಅವಲಕ್ಕಿಯಲ್ಲಿ ಇಷ್ಟೆಲ್ಲ ಸ್ನ್ಯಾಕ್ಸ್ ಮಾಡ್ಕೋಬೋದು ನೋಡಿರಿ. ಇವಾಗ ನೋಡಿದ್ರಲ್ಲ, ಇದನ್ನು ನೀವು ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು. ಒಂದು ಡಬ್ಬಿಯಲ್ಲಿ ಹಾಕೊಂಡು ಇಟ್ಕೊಂಡ್ರೆ ಅಂತಂದ್ರೆ, ಒಂದು ಕಂಟೈನರಲ್ಲಿ ಹಾಕೊಂಡ್ರೆ ಅಂದ್ರೆ ತುಂಬ ಕುರುಕುರು ಆಗಿ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿರಿ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದು ಮರೆಯಾಕೋಬಿಡ್ರಿ. ನಮಸ್ಕಾರ ರೀ, ಮತ್ತೆ ಸಿಗ್ತೀವಿ.